2 ಬಾರಿ ಮುಖ್ಯಮಂತ್ರಿ ಆಗಿದಾರ. ಇಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಅವರ ಜೀವನ ನೋಡುವಂದ್ರೆ ಸರಳ ಜೀವನ ಅದ. ಅವ್ರ ಮನೆ, ಅವ್ರ ಆಸ್ತಿ ನೋಡಿದ್ರೆ ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಂದು ಮನೆ ಕಟ್ತಾನ, ಆದ್ರ ಅವ್ರು ತಮ್ಮ 80ನೇ ವಯಸ್ಸಿನಾಗ ಮನೆ ಕಟ್ಟತಾರ. ಅಂತ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ನಮ್ಮ ಸಿದ್ದರಾಮಯ್ಯನವರು. ಇಡೀ ದೇಶದಲ್ಲಿ ಯಾರಾದ್ರೂ ಪ್ರಾಮಾಣಿಕ ರಾಜಕಾರಣಿ ಇದ್ರ ಅವ್ರು ನಮ್ಮ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು. ಇಂಥ ಒಬ್ಬ ಮುಖ್ಯಮಂತ್ರಿಯನ್ನ ಪಡೆದಂತಹ ನಾವೇ ದಂಡರಂತ ಹೇಳ್ಬೇಕಾಗ್ತದ. ಇವತ್ತು ರಾಜ್ಯಪಾಲರು ಏನು ಮುಡಾದಲ್ಲಿ ಒಂದು ಹಗರ ನಡೆದು ಅಂತ ಹೇಳಿದವ್ರ, ಅದು ನಮ್ಮ ಸಿದ್ದರಾಮಯ್ಯನವರ ಶ್ರೀಮತಿ ಅವರಿಗೆ ಒಂದೇನು 3 ಎಕರೆ ಮುಡಾ ಅದವ್ರು ಏನ್ ತಗೊಂಡಿದ್ರಲ್ಲ ಅದರ ಬದಲಾಗಿ ಒಂದು 14 ಪ್ಲಾಟ್ ಕೊಟ್ಟಿದ್ದಾರೆ. ಇದನ್ನ ಒಂದು ಸಣ್ಣದ ಒಂದು ವಿಚಾರವನ್ನ ಹಗರನಂತ ಮಾಡಿಕೊಂಡ ಇವತ್ತು ರಾಜ್ಯಪಾಲರು ಕೇವಲ 24 ಗಂಟೆಗಳವರೆಗೆ ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಹೊರಡಿಸಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಗೋಕಾಕದಲ್ಲಿ ಒಂದು FIR ಆಗ್ತಾನಂದ್ರೆ ಒಂದು 2-3 ದಿನ ಓಡಾಡ್ಬೇಕು. ಮೊದ್ಲು ಆಗ್ತಾ ಇರ್ಲಿಲ್ಲ, ಈಗ ಗುದ್ದಾಡಿದ್ರೆ ಒಂದು 2-3 ದಿನ ಓಡಾಡಬೇಕು. ಅಂತ ಸರ್ಕಾರವನ್ನು ಕೊಟ್ಟಂತ ಬಿಜೆಪಿ ಸರ್ಕಾರ ನಮ್ಮ ಮುಖ್ಯಮಂತ್ರಿ ವಿರುದ್ಧ 24 ಗಂಟೆಗಳು ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಹೊರಡಿಸಿದ್ರು. ಮತ್ತ ಬಿಜೆಪಿ ನಾಯಕರು ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರು. ಅವ್ರ ಮೇಲೆ ಎಂತೆಂತ ಹಗರಣದವ ನಿಮ್ಗೆ ಗೊತ್ತಿರ್ಬೋದು. ಕೋವಿಡ್ದಲ್ಲಿ ಸುಧಾಕರ್ ಅವರು ಕೋಟಿಗಟ್ಟಲೆ ಆಸ್ತಿ, ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಯಾದ ಹಲವಾರು ಮುಖ್ಯಮಂತ್ರಿ ಮೇಲೆ ಒಂದು ಸಾಕ್ಷ್ಯ ಕಾಂಗ್ರೆಸ್ ಪಕ್ಷಕ್ಕೆ ಉದ್ದೇಶ ಇವತ್ತೇನ ಪ್ರಾಸಿಕ್ಯೂಷನ್ ಮಾಡಿದಲ್ಲ, ಇದ್ರ ಉದ್ದೇಶ ಯಾರನ್ನ ಕನ್ವಿಕ್ಟ್ ಮಾಡೋದಲ್ಲ, ಇದನ್ನ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡುವಂತದ್ದು. ಮತ್ತ ಸಿದ್ದರಾಮಯ್ಯನ ಏನು ಒಂದು ಭ್ರಷ್ಟಾಚಾರ ರಹಿತ ಒಂದು ಇಮೇಜ್ ಅದಲ್ಲ, ಆ ಇಮೇಜ್ ಹಾಳು ಮಾಡುವಂತದ್ದು ಒಂದು ಉದ್ದೇಶ ಅಷ್ಟೇ ಇದೆ. ಇದ್ರೊಳಗೆ ಯಾರು ಪ್ರಾಸಿಕ್ಯೂಷನ್ ಮಾಡುವಂತದ್ದು ಉದ್ದೇಶ ಇಲ್ಲ. ಯಾಕಂದ್ರೆ ಅವ್ರು ರಿಯಲಿ ಅದು ಕನ್ವಿಕ್ಟ್ ಮಾಡ್ಬೇಕಂತಿದ್ರೆ ಅವ್ರೊಂದು ಪ್ರೈಮರಿ ಎಂಕ್ವೈರಿ ಮಾಡ್ಬೇಕು. ರಾಜ್ಯಪಾಲರು ಪ್ರೈಮರಿ ಎಂಕ್ವೈರಿ ಮಾಡಿದಾಗ ಆಮೇಲೆ ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಮಾಡ್ಬೇಕಿತ್ತು. ಇದನ್ನ ಯಾವ್ದು ವಿಚಾರ ಮಾಡದ ಜಸ್ಟ್ ಒಂದು ಕಂಪ್ಲೇಂಟ್ ಮೇಲೆ ಏನು ನಮ್ಮ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದಾರಲ್ಲ, ಇದ್ರ ಉದ್ದೇಶ ಅಂದ್ರೆ ಅವರು ಇಮೇಜ್ ಅನ್ನ ಡ್ಯಾಮೇಜ್ ಮಾಡುವಂತದ್ದು ಮತ್ತೆ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡುವಂತದ್ದು. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಅತಿ ಎಫೆಕ್ಟಿವ್ ಆಗಿ ಒಂದು ಇಂಪ್ಲಿಮೆಂಟ್ ಮಾಡಿದೆ ಮತ್ತು ಒಂದು ಏನು ಜನಪರ ಕೆಲಸಗಳನ್ನ ಮಾಡ್ತಾ ಇದೆ. ಮತ್ತು ಇದು ಬಿಜೆಪಿ ಸರ್ಕಾರಕ್ಕೆ ಒಂದು ಬಾಧಕ ಆಗಿದೆ. ಒಂದು ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿ ಯೋಜನೆಗಳಿಂದ ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚಿನ MP ಸೀಟ್ಗಳನ್ನು ಪಡೆದಿದೆ. ಇದನ್ನ ಸಪ್ರೆಸ್ ಮಾಡುವಂತ ಒಂದು ವಿಚಾರ ಅದ. ಆ ಒಂದು ಉದ್ದೇಶದಿಂದ ಈ ಎಲ್ಲ ಒಂದು ಏನ ಪ್ರಾಸಿಕ್ಯೂಷನ್ ಮತ್ತೆ ಎಂಕ್ವೈರಿ ನಡೆದದ ಅನ್ಸುತ್ತೆ. ಸಾಕಷ್ಟು ವಿಚಾರ ಗೋಕಾಕ್ ಸಂಬಂಧಪಟ್ಟಂತೆ ತಾವು ಕೂಡ ದೂರ ಇದಕ್ಕೂ ಕೂಡ ಅನುಮತಿ ನೀಡ್ತಾರ ರಾಜ್ಯಪಾಲರು? ಇಲ್ಲ, ಈಗಾಗಲೇ ನೋಡೋದಿಲ್ಲ. ನಮ್ಮ MLA ಅವರಿಗೆ ಅವ್ರದ್ದು ಏನ ಮಾಲೀಕತ್ವದ ಒಂದು ಏನ ಫ್ಯಾಕ್ಟರಿ ಅದಲ್ಲ, ಅದು ದಿವಾಳಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಮತ್ತು ಅದರಿಂದ ಒಂದು ಆಲ್ಮೋಸ್ಟ್ 420 ಕೇಸ್ ಆಗಿದೆ. ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ, ತಮ್ಮ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದಾರೆ. ಯಾಕಂದ್ರೆ ಅವರು ದಿವಾಳಿ ಘೋಷಣೆ ಮಾಡಿದಾರೆ, ಅವ್ರಿಗೆ ಎಲೆಕ್ಷನ್ಗೆ ನಿಲ್ಲಲಿಕ್ಕೆ ಪರ್ಮಿಷನ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಅವ್ರ ಮೇಲೆ 420 ಕೇಸ್ ಆಗಿದೆ. ಮತ್ತೆ ಸರ್ಕಾರಕ್ಕೆ 250 ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಟ್ಟಿಲ್ಲ. ಮತ್ತ ನಮ್ಮ ಕೋಆಪರೇಟಿವ್ ಅಪೆಕ್ಸ್ ಏನ ಯೂನಿಯನ್ ಅದಲ್ಲ, ಆ ಬ್ಯಾಂಕ್ಗಳಿಗೆ ಸುಮಾರು 700 ರಿಂದ 800 ಕೋಟಿ ರೂಪಾಯಿ ಲೋನ್ ಮರು ತುಂಬಿದ, ಒಂದು ಕಂತು ತುಂಬಿಲ್ಲ. ವಿಚಾರ ಮಾಡ್ರಿ ಅಂತದ. ಮತ್ತು ಇಡೀ ಸುತ್ತಮುತ್ತ ನೋಡಬಹುದು, ಗೋಕಾಕ್ ಸುತ್ತಮುತ್ತ ಏನ C ಕ್ಯಾಟಗರಿ ಲ್ಯಾಂಡ್ ಅದಲ್ಲ, ಅದು ಒಂದು ಕುಟುಂಬದ 1000 ಎಕರೆ ಗಂಟ್ಲೆ ಅದ. ನೀವು ಎಂಕ್ವೈರಿ ಮಾಡಕ್ ಹೋದ್ರ 1000 ಎಕರೆ ಗಂಟ್ಲೆ ಅದ. ಆ ಲ್ಯಾಂಡ್ ಅನ್ನ ಅತಿ ಪುಕ್ಕಟೆಗೆ ಬರ್ಸ್ಕೊಂಡಿದ್ದಾರೆ. ಇವತ್ತು ಆ ಜಾಗದಾಗ ಪ್ಲಾಟು ಮಾರಾತಾರ ಒಂದು ಇಲ್ಲಿಗಲ್ ಆಗಿ. ಇಂಥ ಒಂದು ಏನು ಭೂಗಳರಂತ ಒಂದು ಶಾಸಕರ ಹೊಂದಿದಂತ ನಮ್ಮ ಬಿಜೆಪಿ ಅವರು ನಮಗ ನೈತಿಕತೆ ಪಾಠ ಹೇಳ್ತಾರ. ಇವತ್ತು ನಮ್ಮದೇನು ಟೆನ್ನಿಸ್ ಕ್ಲಬ್ ಅದಲ್ಲ, ಟೆನ್ನಿಸ್ ಕ್ಲಬ್ ಅನ್ನ ಒಂದು ಇಲ್ಲೀಗಲ್ ಆಗಿ ತಮ್ಮ ಹೆಸರಲ್ಲಿ ಬರ್ಸ್ಕೊಂಡಿದ್ದಾರೆ. ಇದೆಲ್ಲ ಎಂಕ್ವೈರಿ ಆಗ್ಬೇಕು. ನಾ ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ. ಅಲ್ಲ, ಈಗೆಲ್ಲ ನಾವು ಪ್ರೈಮರಿ ಎಲ್ಲ ತಗೊಂಡಿದೀವಿ, ಲೋಕಾಯುಕ್ತ ದೂರನ್ನು ಕೊಟ್ಟಿದೀವಿ. ಮತ್ತ ಈಗ ಆಲ್ರೆಡಿ CBI ರೇಡ್ ಮಾಡಿದ 2018 ರೊಳಗ
ಸೆಂಟ್ರಲ್ ಗೌರ್ಮೆಂಟ್ದಿಂದ ಇಡಿ ರೇಡ್ ಆಗಿದೆ. ಇಡಿ ರೇಡ್ ಆಗಿದ್ರೆ ಅದ್ರ ಬಗ್ಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಅದ್ರ ಮುಂದೆ ಅದನ್ನ ಪ್ರೊಸೀಡ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವರು ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಇದ್ದಾಗ ತಮ್ಮ ಶಾಸಕರನ್ನ ಪ್ರೊಟೆಕ್ಟ್ ಮಾಡುವಂತದ್ದೊಂದು, ಅಥವಾ ತಮ್ಮ ವಿರೋಧಿಗಳನ್ನ ಈಗ ರಾಜ್ಯಪಾಲರ ಮೂಲಕ ಅಥವಾ ಇಡಿ ಮೂಲಕ ಅವ್ರನ್ನ ಹೆದರಿಸುವುದು ಮತ್ತು ವಿರೋಧ ಪಕ್ಷದ ಏನು ಸರ್ಕಾರ ಅದಲ್ಲ ಅದನ್ನ ಡಿಸ್ಟೆಬಿಲೈಸ್ ಮಾಡೋದು, ಇಂಥ ಒಂದು ಕುತಂತ್ರ ಬಿಜೆಪಿ ಸರ್ಕಾರದ ನಡೆದಿದೆ. ಇದೇ ಭಾಗವಾಗಿ ನಮ್ಮ ಸರ್ಕಾರದ ತಾವೇ ಹೋರಾಟ ಮಾಡತಾರ, ಮೈಸೂರು ಪಾದಯಾತ್ರೆ, ಮತ್ತೆ ಇದಕ್ಕೆ ಡಿಕೆಶಿ ಅಂತ ಹೇಳ್ತಾರ. ಇದು ಹೆಂಗ್ ನಂಬಕ್ಕಾಗತ್ತೆ? ಡಿಕೆಶಿ ಅವರು ಒಂದು ಬಂಡಿಗಲ್ಲಿನಂತೆ ಸಿದ್ದರಾಮಯ್ಯನವ್ರ ಹಿಂದೆ ನಿಂತಿದಾರ. ಮತ್ತ ಮೊದಲಿನಕ್ಕಿಂತ ಹೆಚ್ಚು ಇವತ್ತು ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ಮತ್ತು ಅವರ ಬೆಂಬಲಿಗರು ಅವ್ರ ಹಿಂದೆ ನಿಂತಾರ ಅಂತ ಹೇಳಿ ಬಯಸ್ತೀವಿ. ಸರ್, ಇವತ್ತು ವಿಜೇಂದ್ರ ಅವರಿಗೆ ಡಿಕೆಶಿ ಅವರ ದಾಖಲಾತಿ ಕೊಟ್ಟು ಹೋರಾಟ ಮಾಡಕ್ ಕಳಿಸಿದಾರಂತೆ ಆರೋಪ ಸಂಬಂಧಪಟ್ಟಂತೆ ಅಲ್ಲ, ಇವತ್ತು ಮೈಸೂರಿನಲ್ಲಿ ಹೋರಾಟದ ಮುಖ್ಯ ವಹಿಸ್ಕೊಂಡವರೇ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ನಮ್ಮ ಗೋಕಾಕ್ ಬಂದಾಗ ಅಲ್ಲಿ ಈ ಹೋರಾಟದ ಮುಂಚಿನಲ್ಲಿ ಇದ್ದವರು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಅಂತದೇನು ಇಲ್ಲ, ಇದು ನಮ್ಮಲ್ಲಿ ಒಂದು ವಿಶ್ವಾಸವನ್ನ ಹೋಗಲಾಡಿಸಿ ನಮ್ಮಲ್ಲಿ ಜಗಳ ಹಚ್ಚುವಂತ ಒಂದು ತಂತ್ರ ಅದ, ಮತ್ತೇನಿಲ್ಲ ಅದ್ರ.